ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗಿದೆ. ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟಿಸಿದೆ. ವರುಣನ ಅಬ್ಬರಕ್ಕೆ ಭದ್ರಾ ನದಿಯ ಹರಿವಿನ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆಗೆ ನದಿಯ ನೀರು ಬಂದು ಅಪ್ಪಳಿಸ್ತಾ ಇದೆ ಬಹಳ ರಭಸವಾಗಿ. ಸೊ ಇದೀಗ ಸೇತುವೆ ಮುಳುಗುವ ಹಂತದಲ್ಲಿದೆ. ಒಂದು ವೇಳೆ ಹಾಗೇನಾದರೂ ಸೇತುವೆ ಸಂಪರ್ಕ ಕಡಿತ ಆದರೆ ಸಾಕಷ್ಟು ಹಳ್ಳಿಗಳ ಸಂಪರ್ಕನೇ ಬಂದಾಗೋಗುತ್ತೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾರ್ಗವೂ ಕೂಡ ಬಂದಾಗಲಿದೆ. ಪ್ರವಾಸಿಗರು ಮತ್ತೆ ಸ್ಥಳೀಯರ ಸಂಚಾರಕ್ಕೆ ಸದ್ಯ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಒಂದು ವೇಳೆ ಏನಾದರೂ ಸಂಚಾರಕ್ಕೆ ಅವಕಾಶ ಕೊಟ್ಟರೆ ಇದ್ದಕ್ಕಿದ್ದ ಹಾಗೆ ನೀರಿನ ಮಟ್ಟ ಇನ್ನೂ ಏರಿಕೆ ಆಗೋದು, ಅದಾದ ನಂತರ ಸೇತುವೆ ಮುಳುಗಡೆ ಆಗೋದ್ರೆ ಅದಾದಮೇಲೆ ಸಂಪೂರ್ಣ ಸಂಪರ್ಕ ಕಡಿತಗೊಳ್ಳುತ್ತೆ. ಪ್ರವಾಸಿಗರಾಗಲಿ ಸ್ಥಳೀಯರಾಗಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ಅಂಥ ಪರಿಸ್ಥಿತಿ ತಂದುಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮ ವಹಿಸಿದ್ದಾರೆ. ಸ್ಥಳೀಯರು ಯಾರಾದರೂ ಅವರು ಊರು ಸೇರ್ಕೊಳ್ಳೋದಿದ್ರೆ ಸೇರ್ಕೊಂಡು ಬಿಡ್ಬೋದು. ಬಟ್ ವಾಪಸ್ ಬರೋರಿದ್ರೆ ಅಥವಾ ಪ್ರವಾಸಿಗರು ಯಾರಾದರೂ ಹೋಗಿದ್ರೆ ಅವ್ರಿಗೆ ಈಗಾಗಲೇ ಎಚ್ಚರಿಕೆ ಅನ್ನೋ ಹಾಗೆ ಪೊಲೀಸರು ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಹೋಗಬೇಡಿ, ಹೋದರೆ ಒಂದು ವೇಳೆ ಏನಾದರೂ ಬ್ರಿಡ್ಜು ಮುಳುಗಡೆ ಆದರೆ ನೀವು ಸಿಕ್ಕಾಕೊಳ್ಬೇಕಾಗುತ್ತೆ, ಸಂಪರ್ಕನೇ ಕಡಿತ ಆಗೋಗುತ್ತೆ ಹಳ್ಳಿಗಳಿಗೆ ಅಂತ ಹೇಳಿ ಈ ರೀತಿಯಾದ ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ. ಬ್ರಿಡ್ಜ್ನ ಮುಂಭಾಗ ಅನಿಸುತ್ತೆ ಮೇಬಿ ಈ ರೀತಿ ಬ್ಯಾರಿಕೇಡ್ ಹಾಕೊಂಡು ಹೋಗ್ತಾ ಇರೋ ಪ್ರತಿ ವಾಹನವನ್ನು ಗಮನಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.